ಹುಡುಕ್ತಾ ಇದೀರಾ? ರೆಡ್ ಬೇಕಾ ಗ್ರೇ ಬೇಕಾ? ಎರಡದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸರ್. ರೆಡ್ ಇದೆ, ಯಾವ ಮಾಡಲ್ ಸರ್ ಇದು? 3,75,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 350 ಕೋಟ್ ಮಾಡ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಎಷ್ಟಿದೆ ಸರ್ ಇದು? 3,50,000. 3,50,000. ಮತ್ತೊಂದು ಇದು ಮೈಸೂರು ವೆಹಿಕಲ್ K0 ನೋಡ್ತಿದ್ದೀರಾ, ನಿಸಾನ್ ಕಂಪ್ನಿಯ. ಸರ್ ಹೇಳಿ ಸರ್, ಯಾವ ವೆಹಿಕಲ್? ನಿಸಾನ್ ಟೆರೆನೋ ಟಾಪ್ ಎಂಡ್ ವೆಹಿಕಲ್ ಸರ್. 85 PS ಇದು. ಓಕೆ. 14 ಮಾಡಲ್, 2014 ಮಾಡಲ್, ಥರ್ಡ್ ಓನರ್ ಆಗಿದೆ. 4,25,000 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2014 ವೆಹಿಕಲ್ ಇದು ಸರ್. ಹೋಂಡಾ ಸಿಟಿ ವಿ ವರ್ಷನ್. ಓಕೆ. ಸಿಂಗಲ್ ಓನರ್, ಡೆಲ್ಲಿ ರಿಜಿಸ್ಟರ್, HR ರಿಜಿಸ್ಟರ್ ಇದೆ, ವಿತ್ ಕರ್ನಾಟಕ ರಿಜಿಸ್ಟರ್. 325 ಹೇಳ್ತೀವಿ, 3 lakh ಮಾಡ್ಕೊಡ್ತೀವಿ ಸರ್. 3 lakh. ಬಜಾರ್ ಅಲ್ಲಿ ಇವಾಗ ನಿಮ್ಗೆ ಗೊತ್ತಿರಂಗೆ ತಾರ್ ತುಂಬಾನೇ ಡಿಮ್ಯಾಂಡ್ ಇದೆ. ತಾರ್ ಹುಡುಕ್ತಾ ಇದೀರಾ? ಬನ್ನಿ ಶೋರೂಮ್ಗೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. i20 ಬೇಕಾಗಿರೋರ್ಗೂ ಅಷ್ಟೇ, ಒಂದಲ್ಲ 3 ವೆಹಿಕಲ್ ಇದೆ ಅವ್ರ ಶೋರೂಮ್ ಅಲ್ಲಿ. ಅವಾಗಲೇ ಒಂದು ವೈಟ್ ಕೂಡ ತೋರಿಸ್ಕೊಟ್ವಿ, ಮೆರೂನ್ ಕಲರ್ ಕೂಡ ನೋಡ್ತಾ ಇದ್ದೀವಿ. ನೋಡ್ತಿದ್ದೀರಾ? ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ಇವತ್ತು ಚಿಕ್ಕಮಗಳೂರಿನ ನೋಡ್ತಾ ಇದ್ದೀರಾ ಕ್ಲಾಸಿಕ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಂದು ಕಾರ್ ಕೂಡ ಜಿನಿಯನ್ ಆಗಿ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಯಾವ ವೆಹಿಕಲ್ ತಗೋಬೇಕು ಅಂತ ಒಂದು ಡ್ರೀಮ್ ಅಲ್ಲಿ ಇತ್ತು, ಆ ವೆಹಿಕಲ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ನೋಡ್ತಿದ್ದೀರಲ್ಲ ಕಾರ್ಗಳು ಹೆಂಗಿದೆ ಅಂತ. ಸರ್ ಇದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡು ಬನ್ನಿ, ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಗಿದ್ದೀರಾ ಸರ್? ಸರ್ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ಸರ್ ಇವತ್ತು ನಿಮ್ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಬರಬೇಕು, ಈ ಲೊಕೇಶನ್ ಎಲ್ಲಿದೆ ಅಂತ ಕೇಳ್ತಾರೆ. ಫಸ್ಟ್ ಇನ್ಫಾರ್ಮ್ ಮಾಡ್ಬಿಡಿ. ಇದು KM ರೋಡ್ ಚಿಕ್ಕಮಂಗ್ಳೂರು, ಮಹಾಲಕ್ಷ್ಮಿ ಟೆಂಪಲ್ ಆಪೋಸಿಟ್ ಇದೆ ಸರ್ ನಮ್ಮ ಶೋರೂಮ್. ಓಕೆ ಸರ್. ಸರ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂತಂದ್ರೆ ಏನಿದೆ ಸರ್? ನನ್ನ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 130 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1,30,000. ಹೌದು. ಓಕೆ ಸರ್. ಸರ್ ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಮೇಲೆ ಲೋನ್ ಸಿಗುತ್ತೆ ಸರ್? ಲೋನ್ 2010 ಅಬೋ ಯಾವ ಮಾಡಲ್ಗಾದ್ರೂ ಮಾಡ್ಬೋದು. ಓಕೆ ಸರ್. ಸರ್ ತುಂಬಾ ಜನ ಡ್ರೀಮ್ ಇರುತ್ತೆ ಇಂತೆ ಕಾರು ಬೇಕು ಅಂತ, ಈಗ ಆ ಕಾರ್ ಕೂಡ ತರ್ಸ್ಕೊಳಕ್ ರೆಡಿ ಇರ್ತೀರಾ? 100% ರಿಕ್ವೈರ್ಮೆಂಟ್ ಪ್ರಕಾರ ನಾನು ತರಿಸ್ಕೊಡ್ತೀನಿ. ಒಳ್ಳೆ ಕಾರ್ ತರಿಸ್ಕೊಡ್ತೀನಿ, ಕ್ವಾಲಿಟಿ ಕಾರ್ ತರಿಸ್ಕೊಡ್ತೀನಿ, ವಿತ್ ಗ್ಯಾರಂಟಿ ತರಿಸ್ಕೊಡ್ತೀನಿ. ಓಕೆ ಸರ್, ರೆಡಿ. ಶುರು ಮಾಡೋಣ ಹಾಗಾದ್ರೆ. 100% ಶುರು ಬನ್ನಿ ಹಾಗಾದ್ರೆ ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೋಣ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೂಡ ಹುಡುಕ್ತಾ ಇರ್ತೀರಾ, ಫೋರ್ಡ್ ಅಲ್ಲಿ ನೋಡ್ತಾ ಇದ್ದೀವಿ. ಸರ್ ಯಾವ್ದು ವೆಹಿಕಲ್ ಇದು? ಸರ್ ಇದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ 2 ಇಯರ್ ಬ್ಯಾಗ್ ವೆಹಿಕಲ್. ಸಿಂಗಲ್ ಓನರ್, 70,000 ಓಡಿದೆ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. 575 ಹೇಳ್ತೀನಿ, 550ಗೆ ಲಾಸ್ಟ್ ಫೈನಲ್ ಮಾಡ್ಕೊಡ್ತೀನಿ. 5,50,000. 5,50,000. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ, ಏನು ಕೆಲಸ ಇಲ್ಲ. ಓಕೆ. ನಿಮ್ಗೆ ಇದು DL ಇದೆ ವಿತ್ ಕರ್ನಾಟಕ, ನಿಮ್ಗೆ NOC ಕೂಡ ಮಾಡ್ಕೊಡ್ತಾರೆ. 5,50,000 ಸರ್. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಗೆ? ಸರ್ ಈ ವೆಹಿಕಲ್ ಗೆ ಲೋನ್ ಮನಿ ಅಪ್ ಟು 4 lakhs ಆಗುತ್ತೆ ಸರ್. 4 lakhs. ನಿಮ್ಗೆ 4 ಲಕ್ಷ ಲೋನೇ ಆಗುತ್ತೆ. ಗಾಡಿ ಕಂಪ್ಲೀಟ್ ಆಗಿ ಫಸ್ಟ್ ತೋರಿಸ್ಕೊಟ್ಬಿಡ್ತೀವಿ. ಟೈರ್ ಎಲ್ಲ ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಿದೆ, ಅಲೈನ್ಮೆಂಟ್ ಇದೆ, ಒಂದು 60% ಟೈರ್ ಇದೆ. ಸರ್ ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸರ್ ಅಬೌವ್ 18 ಹತ್ರ ನಿಮ್ಗೆ ಮೈಲೇಜ್ ಕೊಡುತ್ತೆ. ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವೆಹಿಕಲ್ ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ, ಮತ್ತೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಬಜಾರ್ ಅಲ್ಲಿ ಇವಾಗ ನಿಮ್ಗೆ ಗೊತ್ತಿರಂಗೆ ತಾರ್ ತುಂಬಾನೇ ಡಿಮ್ಯಾಂಡ್ ಇದೆ. ತಾರ್ ಹುಡುಕ್ತಾ ಇದೀರಾ? ಬನ್ನಿ ಶೋರೂಮ್ಗೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹೇಳಿ ಸರ್, ಇದು ಮಾಡಲ್? ಸರ್ ಇದು 2018-19 ರಿಜಿಸ್ಟ್ರೇಷನ್, 34,000 ಓಡಿದೆ ಶೋರೂಮ್ ಇಂದ. ಸೆಕೆಂಡ್ ಓನರ್ ಆಗಿದೆ. ಓಕೆ. ಅಕ್ಸೆಸರೀಸ್ ಫಿಟ್ಟಿಂಗ್ ಬಂದು ಒಂದು ಆಲ್ಮೋಸ್ಟ್ 3 lakhs ತನಕ ಇದೆ ಸರ್. 3 ಲಕ್ಷ. 3 ಲಕ್ಷ. ಟಾಪ್, ಫಾರ್ಮ್ ಜಾಕ್, ಆಫ್ ರೋಡಿಂಗ್ ಟೈರ್ಸ್, ಆಫ್ ರೋಡಿಂಗ್ ರಿಮ್ಸ್, ಮ್ಯಾಟ್ ಡಾಗ್ ಇಂದ LED ಲೈಟ್ಸ್, ಎಲ್ಲದು ಇದು ಫಾಗ್ ಲ್ಯಾಂಪ್ಸ್. K0 ಬ್ಯಾಂಗ್ಳೂರ್ ವೆಹಿಕಲ್ ಇದು. ಬ್ಯಾಂಗ್ಳೂರ್ ವೆಹಿಕಲ್. ಗಾಡಿ ಕಂಪ್ಲೀಟ್ ಆಗಿ ನೋಡ್ತಿದ್ದೀರಲ್ಲ ಇದೆ, ಮತ್ತೆ ಫುಲ್ ಫಿಟ್ಟಿಂಗ್ ಜೊತೆ ಇದೆ, ಕಂಪ್ಲೀಟ್ ಆಫ್ ರೋಡ್ ಸೆಟಪ್ ಜೊತೆ ಇದೆ ಸರ್. ಓಕೆ. ನಿಮ್ಗೆ ಆಫ್ ರೋಡ್ ವೆಹಿಕಲ್ ಒಳ್ಳೆ ಡಿಮ್ಯಾಂಡ್ ಇದೆ ವೆಹಿಕಲ್. ಈ ವೆಹಿಕಲ್ ಕೂಡ 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಸರ್ ಹಾಗಾದ್ರೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು ಬಂದ್ರೆ 10,25,000 ಕೋಟ್ ಮಾಡ್ತಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ಮಾಡಲ್ ಏನ್ ಹೇಳಿದ್ರಿ ಇದು? 2018-19 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, 34,000 ಡ್ರಿವನ್, ವಿತ್ ಸರ್ವಿಸ್ ಹಿಸ್ಟ್ರಿ. 10,25,000. 10,25,000. ಸರ್ ಒಂದು ಫೈನಲ್ ನಮ್ಮ ವ್ಯೂವರ್ಸ್ಗೆ, ನಿಮ್ಮ ವ್ಯೂವರ್ಸ್ಗೆ ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ 9,75,000 ಮಾಡ್ಕೊಡ್ತೀವಿ. 9,75,000 ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ. ತಾರು 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಈ ವೆಹಿಕಲ್ ಕೂಡ. ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಲೋನ್ ಬಂದು 7 lakh, ಅಪ್ ಟು 7 lakh ತನಕ ಆಗುತ್ತೆ. 7 ಲಕ್ಷ ಲೋನೇ ಆಗುತ್ತೆ. ಈ ಗಾಡಿ ಕೂಡ ತುಂಬಾ ಜನ ಸರ್ಚ್ ಮಾಡ್ತಿದ್ದೀರಾ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಇನ್ನೂ ಒಂದು ಒಳ್ಳೆ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಕಾರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ. K04 ಸರ್, ಎರ್ಟಿಗಾ ಅಲ್ಲ ಇದು? ಎರ್ಟಿಗಾ ಸರ್. ಇದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ಹೇಳಿ ಸರ್, ಇದು ಮಾಡಲ್ 2016 VDI, 1,30,000 ಡ್ರಿವನ್ ಆಗಿದೆ. ಪ್ರೈಸ್ ಕೋಟಿಂಗ್ ಬಂದು 6,85,000 ಕೋಟ್ ಮಾಡ್ತಿದೀವಿ. ನೆಗೋಷಿಯಬಲ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್,
ತುಂಬಾ ಚೆನ್ನಾಗಿದೆ ವೆಹಿಕಲ್. 2014 16 2016 ಪ್ರೈಸ್ ಸರ್ ಇದು 6,75,000 ಸರ್. 6,75,000 ರೂಪಾಯಿ. ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಅಲ್ಲ, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. ಡೀಸೆಲ್ ವೆಹಿಕಲ್. ನಿಮ್ಗೆ ಮೈಲೇಜ್ ಅಂತ ಬಂದ್ರೆ ಒಂದು 20 ಹತ್ರ ಮೈಲೇಜ್ ಕೊಡುತ್ತೆ ಸರ್. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್? ಸರ್ ಲೋನ್ ಅಪ್ ಟು 5 ಲಕ್ಷ ತನಕ ಆಗುತ್ತೆ ಸರ್. 5 ಲಕ್ಷ 5 ಲಕ್ಷ ಲೋನೇ ಆಗುತ್ತೆ. ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಸಿಬಲ್ ಮಾಡ್ಕೊಡ್ತಾರೆ. ಈ ಗಾಡಿ ಕೂಡ Ertiga ಗಾಡಿ ನಿಮ್ಗೆ ಗೊತ್ತಿರಬಹುದು, ಫ್ಯಾಮಿಲಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇದ್ದೀವಿ. ಹೇಳಿ ಸರ್ ಇದು ಮಾಡಲ್? ಸರ್ ಇದು ಬಂದು 2017 VXI. ಓಕೆ, ಡೆಲ್ಲಿ ರಿಜಿಸ್ಟರ್ ಸರ್, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಬರೀ 10,400 ಕಿಲೋಮೀಟರ್ ಓಡಿದೆ. ಜೆನ್ಯೂನ್. ಅದ್ರ ಬಗ್ಗೆ ಗ್ಯಾರಂಟಿ ಕೊಡ್ತೀವಿ. ನಾನ್ ಆಕ್ಸಿಡೆಂಟಲ್, ಒಳ್ಳೆ ವೆಹಿಕಲ್. 6,25,000 ಹೇಳ್ತಿದೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಮಾಡಲ್ ಸರ್ ಇದು 2017. 2017 6,25,000 ಹೇಳ್ತಿದ್ರೆ ನಿಮ್ಗೆ ಈ ಮೆಕ್ಯಾನಿಕ್ ಕರ್ಕೊಂಡು ಬಂದು ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು. ಅಷ್ಟು ಜಿನಿಯನ್ ಆಗಿರುತ್ತೆ ವೆಹಿಕಲ್ ಕೂಡ. ನಿಮ್ಗೆ ಸರ್ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್? ಸರ್ ಇದಕ್ಕೆ ಲೋನ್ ಬಂದು ಅಪ್ ಟು 4.5 ಲ್ಯಾಕ್ಸ್ ತನಕ ಆಗುತ್ತೆ. 5 ಲಕ್ಷ ಹತ್ರ ಲೋನ್ ಆಗುತ್ತೆ. 6,25,000. ಅದರಲ್ಲೂ ನಿಮ್ಗೆ ನೆಗೋಸಿಬಲ್ ಇರುತ್ತೆ. ಪ್ರತಿಯೊಂದು ಕಾರ್ ಕೂಡ ಎದುರುಗಡೆ ಬಂದು ಕೂತ್ ಮಾತಾಡಿ ನಿಜವಾಗ್ಲೂ ನಿಮ್ಗೆ ವಾಪಸ್ ಕಳ್ಸಲ್ಲ. ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್. ಹೇಳಿ ಸರ್ ಇದು ಬ್ಯಾಂಗ್ಳೂರ್ ವೆಹಿಕಲ್, K02 ಬ್ಯಾಂಗ್ಳೂರ್ ವೆಹಿಕಲ್. 2019 ಬ್ರೀಜಾ ZDI ಪ್ಲಸ್ ಆಲ್ರೆಡಿ ಅಡ್ವಾನ್ಸ್ ಆಗಿದೆ ಸರ್. ಅಡ್ವಾನ್ಸ್ ಆಗಿದೆ ಇದು. ಇವಾಗ ನಾವು ವ್ಯೂವರ್ಸ್ ಇದು ಬೇಕು ಅಂತ ತರಿಸ್ಕೊಡ್ತೀರಾ? 100% ತರಿಸ್ಕೊಡ್ತೇನೆ. ಓಕೆ, ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ನಿಮ್ಗೆ ಇದೇ ತರ ವೆಹಿಕಲ್ ಬೇಕು ಅಂತಂದ್ರೆ ತರಿಸ್ಕೊಡಕ್ಕೂ ರೆಡಿ ಇರ್ತಾರೆ ಸರ್. ಯಾವ ಮಾಡಲ್ ಇದು? 2019 ZDI ಪ್ಲಸ್. ಎಷ್ಟಕ್ಕಾಯ್ತು ಸರ್ ಈ ವೆಹಿಕಲ್? 9.5 ಕೊಟ್ಟಿದೆ ಸರ್. 9.5 9,50,000 ರೂಪಾಯಿ ಆಗಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಇದೇ ತರ ವೆಹಿಕಲ್ ಬೇಕು ಅಂದ್ರೆ ಅದು ಕೂಡ ನಿಮ್ಗೆ ತರಿಸ್ಕೊಡೋ ರೆಡಿ ಇರ್ತಾರೆ. ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊ. ಮತ್ತೊಂದು ಇದು ಮೈಸೂರು ವೆಹಿಕಲ್ K09 ನೋಡ್ತಿದ್ದೀರಾ, ನಿಸಾನ್ ಕಂಪ್ನಿಯ. ಸರ್ ಹೇಳಿ ಸರ್ ಯಾವ ವೆಹಿಕಲ್? ನಿಸಾನ್ ಟೆರೆನೋ ಟಾಪ್ ಎಂಡ್ ವೆಹಿಕಲ್ ಸರ್. 85 PS ಇದು. ಓಕೆ, 14 ಮಾಡಲ್, 2014 ಮಾಡಲ್, ಥರ್ಡ್ ಓನರ್ ಆಗಿದೆ. 4,25,000 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2014 ನಿಮ್ಗೆ ಮೂರನೇ ಓನರ್. 4,25,000 ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ನೋಡ್ತಿದ್ರಲ್ಲ, ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ಕಂಪ್ಲೀಟ್ ಆಗಿ ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ ನಿಮ್ಗೆ. ಅಲೈ ವೀಲ್ ಇದೆ. 4 ಟೈರ್ ತುಂಬಾನೇ ಚೆನ್ನಾಗಿದೆ. 80 ಇಂದ 90% ಟೈರ್ ಇದೆ. ಕಂಪ್ಲೀಟ್ ಆಗಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು. ನೋಡ್ತಾ ಇದೀರಲ್ಲ, ಒಂದು ಒಳ್ಳೆ ಗಾಡಿ ಕೂಡ ಅಂತಾನೆ ಹೇಳ್ತೀನಿ. i20 ಕೂಡ ನೋಡ್ತಾ ಇದ್ದೀವಿ ಸರ್. ಹೇಳಿ ಸರ್ ಇದು ಮಾಡಲ್? ಸರ್ 2015 ಮ್ಯಾಗ್ನಾ ಕಸ್ಟಮರ್ ವೆಹಿಕಲ್. ಓಕೆ, ಕಸ್ಟಮರ್ ಬಂದು 5.5 ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. 5 ಕಾಲಿಗೆ ಏನಾದ್ರು ಮಾಡಿಸ್ಕೊಡ್ತೀನಿ ಸರ್. ಸರ್ ಮ್ಯಾಗ್ನಾ ಹೇಳಿದ್ರಿ. ಓಕೆ, ಯಾವ ಮಾಡಲ್ ಇದು? 2015 ಸರ್ ಇದು. 2015 ಓನರ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ ಸರ್. 98,000 ಡ್ರಿವನ್ ಏನೋ ಆಗಿದೆ ಸರ್. 2015 ನಿಮ್ಗೆ ಸೆಕೆಂಡ್ ಓನರ್. ಸರ್ ಪ್ರೈಸ್ ಏನ್ ಹೇಳಿದ್ರಿ ಇದು? 550 ನೆಗೋಷಿಯಬಲ್ ಮಾಡಿಸ್ಕೊಡೋಣ. 5,50,000 ರೂಪಾಯಿ ಹೇಳ್ತಿದ್ರೆ ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಿ. ಅಲೈನ್ಮೆಂಟ್ ಹೆಂಗಿದೆ ಅಂತ ಅದ್ದೂರಿಯಾಗಿ ಹಾಕ್ಸಿದ್ದಾರೆ. 4 ಟೈರ್ ತುಂಬಾನೇ ಚೆನ್ನಾಗಿದೆ. i20 ಹೋಗ್ತಾರವ್ರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗುತ್ತೆ. ಸರ್ ಲೋನ್ ಆಗುತ್ತೆ ಈ ವೆಹಿಕಲ್ಗೆ? ಲೋನ್ ಆಗುತ್ತೆ. ಎಷ್ಟಾಗುತ್ತೆ ಸರ್ ಇದಕ್ಕೆ? ಅಪ್ ಟು 3.5 ಲ್ಯಾಕ್ ತನಕ ಆಗುತ್ತೆ. 3,75,000 ಲೋನೇ ಆಗುತ್ತೆ ಗುರು. ಪೋಲೋ ಹುಡುಕ್ತಾ ಇದೀರಾ? ರೆಡ್ ಬೇಕಾ ಗ್ರೇ ಬೇಕಾ? ಎರಡದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸರ್. ರೆಡ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2011 ಹೈಲೈನ್ 1.6 2011 1.6 ಲಿಮಿಟೆಡ್ ಎಡಿಷನ್ ಸರ್ ಇದು. ಓಕೆ, ರ್ಯಾಲಿಗೆಲ್ಲ ಯೂಸ್ ಮಾಡ್ತಾರೆ. ಓನರ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. 70,000 ಏನೋ ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಂಡೀಷನ್ ಅಲ್ಲಿ ಇದೆ, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. K03 ಬ್ಯಾಂಗ್ಳೂರ್ ವೆಹಿಕಲ್. ಓಕೆ ಸರ್. ಪ್ರೈಸ್ ಕೋಟಿಂಗ್ ಬಂದು 3,75,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3,75,000. 2011 3,75,000 ರೂಪಾಯಿ ಈ ಗಾಡಿಗೆ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರ್ ವೆಹಿಕಲ್. ಗಾಡಿ ನೋಡ್ತಾ ಇದ್ದಾರೆ. ಓಕೆ, ಗಾಡಿ ಕಂಪ್ಲೀಟ್ ಆಗಿ ನೋಡ್ತಿದ್ದೀರಲ್ಲ, ನಿಮ್ಗೆ ಒರಿಜಿನಾಲಿಟಿ ಇದೆ. ಶೋರೂಮ್ ಅಲ್ಲಿ ಏನ್ ಬಂತು ಪೈಂಟಿಂಗು ಪ್ರತಿಯೊಂದು ಇದೆ. ಯಾವ್ದೇ ರೀತಿ ನಿಮ್ಗೆ ಟಚ್ ಅಪ್ ಕೂಡ ಆಗಿಲ್ಲ. ಸರ್ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಮೇಲೆ? ಸರ್ ಲೋನ್ ಅಪ್ ಟು 2 ಲ್ಯಾಕ್ ತನಕ ಆಗುತ್ತೆ. 2 ಲ್ಯಾಕ್ ತನಕ ಲೋನೇ ಆಗುತ್ತೆ. ಕಾಲೇಜ್ ಹುಡುಗರಿಗೆ ಒಳ್ಳೆ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ನಿಮ್ಗೆ ರೆಡ್ ಬೇಡವಾ? ಗ್ರೇ ಕೂಡ ಇದೆ. ಸರ್ ಗ್ರೇ ಯಾವ ಮಾಡಲ್ ಇದು? ಸರ್ ಇದು ಬಂದು 2010 1.2 ಹೈಲೈನ್ ಸರ್. ಓಕೆ, 2010. ಓಕೆ, ಇದು ಓನರ್ ಸರ್? ಇದು ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ತುಂಬಾ ಕಂಡೀಷನ್ ಅಲ್ಲಿ ಇದೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ನೋಡ್ತಿದ್ರಲ್ಲ, ಗಾಡಿ ನೋಡಬಹುದು. ಎಲ್ಲ ಸಿಸ್ಟಮ್ ಎಲ್ಲ ನೋಡಬಹುದು. ಓಕೆ, ನಿಮ್ಗೆ ಎರಡು ಪೋಲೋ ಇದೆ. ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಗ್ರೇ ಇದೆ, ಮತ್ತೆ ಒಂದು ರೆಡ್ ಕೂಡ ಇದೆ. ಪ್ರೈಸ್ ಬಂದು 350 ಕೋಟ್ ಮಾಡ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಎಷ್ಟಿದೆ ಸರ್ ಇದು? 3,50,000. ಇದು ಕೂಡ ನಿಮ್ಗೆ 3,50,000 ಹೇಳ್ತಾ ಇದ್ದಾರೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಪ್ರತಿಯೊಂದು ಕಾರ್ ಕೂಡ. ಇದು ಕೂಡ ನಿಮ್ಗೆ ಬ್ಯಾಂಗ್ಳೂರ್ ವೆಹಿಕಲ್ K03 ಎರಡು ಪೋಲೋ ಇದೆ. ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಬಡವರ ಬಾದಾಮಿ ನೋಡ್ತಿದ್ದೀರಾ, ಆಲ್ಟೋ K51 ಬ್ಯಾಂಗ್ಳೂರ್ ವೆಹಿಕಲ್. ಇದು ಮೈಲೇಜ್ ಅಂತ ಬಂದ್ರೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಯಾವ ಮಾಡಲ್ ಸರ್ ಇದು? 2005 ಮಾಡಲು ಸರ್. 2005
ಓಕೆ ಸರ್, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 1,30,000 ಸರ್. 1,30,30,000 ಸರ್. ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ಬನ್ನಿ ಸರ್, ನಿಮ್ಮ ವ್ಯೂವರ್ಸ್ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ. ಓಕೆ, ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. 2005 1,30,30,000 ಹೇಳ್ತಾ ಇದ್ದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರವ್ರಿಗೆ ಆಲ್ಟೋ ಸಿಗ್ತಾ ಇದೆ, ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. ಮತ್ತೊಂದು ಆಲ್ಟೋ K10 ಕೂಡ ಇದೆ, ಮಾಡಲ್ ವೆಹಿಕಲ್ K17 ಸರ್. ಮಾಡಲ್ ಇದು 2011 ಸರ್. 2011. 2011 VXI ಸೆಕೆಂಡ್ ಓನರ್. 2,15,000 ಕೋಟ್ ಮಾಡ್ತೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,50,000. 2,15,000. 2,15,000 2011 ಮಾಡಲು ಸೆಕೆಂಡ್ ಓನರ್. ಒಳ್ಳೆ ಮಾಡಲ್ ವೆಹಿಕಲ್ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತದೆ ಸರ್. ಒಂದು ಫೈನಲ್ ಪ್ರೈಸ್ ಇದು 2 lakhs ಗೆ ಮಾಡ್ಕೊಡೋಣ. 2 ಲಕ್ಷ. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ? ಸರ್ ಅಪ್ ಟು 1,20,000 ಆಗುತ್ತೆ. 1,20,000 ಆಗುತ್ತೆ ನಿಮ್ಗೆ ಲೋನ್ ಕೂಡ. ನಿಮ್ಗೆ 2011 ಸೆಕೆಂಡ್ ಓನರ್, 2 ಲಕ್ಷ ಫೈನಲ್ ಆಗುತ್ತೆ. ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮತ್ತೊಂದು ವೆಹಿಕಲ್ ಇದೆ ಸ್ವಿಫ್ಟ್ ಸರ್. ಹೇಳಿ ಸರ್. ಇದು ಶಿಫ್ಟ್ ಆಲ್ರೆಡಿ ಸೋಲ್ಡ್ ಆಗಿದೆ ಸರ್. Sold ಆ? ಆಗ್ಬಿಟ್ಟಿದೆ. ಹೌದು. ಓಕೆ ಸರ್, ಯಾವ ಮಾಡಲ್ ಸರ್ ಇದು? 2018 ZXi ಪ್ಲಸ್. ಏನ್ ಪ್ರೈಸ್ ಕೊಟ್ರಿ ಸರ್ ಇದು? ಸರ್ ಇದು ಬಂದು 5,90,000 ಕೊಟ್ವಿ ಸರ್. 2018 5,95,000. 5,90,000 ಕೊಟ್ವಿ. 5,90,000 ರೂಪಾಯಿಗೆ ನಿಮ್ಗೆ. ಓಕೆ ಸರ್, 5,90,000 ರೂಪಾಯಿ ನಿಮ್ಗೆ ಈ ಗಾಡಿ ಆಲ್ರೆಡಿ ಸೋಲ್ಡ್ ಆಗಿದೆ. ಸ್ವಿಫ್ಟ್ ಬೇಕು, ವೈಟ್ ಕಲರ್ ಅಲ್ಲೇ ಬೇಕು ಅನ್ನೋರಿಗೆ ಕಾಲ್ ಮಾಡಿ. ಈ ಕಾರ್ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಒಂದು ಒಳ್ಳೆ ಕಾರ್ ಕೊಡ್ತಾನೆ ಅಂತ ಹೇಳ್ತಾನೆ. ವ್ಯಾಗನರ್ ಕೂಡ ನೋಡ್ತಾ ಇದ್ದೀವಿ. ಇದು ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್, ತುಂಬಾನೇ ಕಂಫರ್ಟಬಲ್ ಇರೋ ವೆಹಿಕಲ್ ಅಂತ ಹೇಳ್ಬೋದು ಸರ್. ಮಾಡಲ್ ಸರ್ 2018 ಮಾಡಲ್ ಸರ್. ಬರೀ 11,000 ಓಡಿದೆ. ಜಸ್ಟ್ 11. ಬರೀ 11,000 ಓಡಿದೆ. ಓಕೆ ಸರ್, ಏನ್ ಪ್ರೈಸ್? ಸಿಂಗಲ್ ಓನರ್ ವೆಹಿಕಲ್ 4,80,000 ಕೋಟ್ ಮಾಡ್ತಿದೀವಿ. 4,50,000 ಕೊಡ್ತೀವಿ ಸರ್. 4,50,000 ರೂಪಾಯಿಗೆ ಇನ್ಶೂರೆನ್ಸ್, ಹೊಸ ಇನ್ಶೂರೆನ್ಸ್ ಮಾಡಿ, ಹೊಸ ಇನ್ಶೂರೆನ್ಸ್ ಮಾಡಿ ಕೊಡ್ತೀರಾ? 4,50,000 ಕೊಡ್ತೀವಿ ನಿಮ್ಮ ವ್ಯೂವರ್ಸ್ಗೆ. ಸರ್ ಲೋನ್ ಬಂದು ನಿಮ್ಗೆ ಅಪ್ ಟು 3.5-3 lakhs ಅಂತ 3,50,000 ರೂಪಾಯಿ ಲೋನೇ ಆಗುತ್ತೆ. 4,50,000 ರೂಪಾಯಿಗೆ ನಿಮ್ಗೆ 2018 ಮಾಡಲ್ ವ್ಯಾಗನರ್ ಸಿಗ್ತಾ ಇದೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ, ಪೋಲೋ. ಯಾವ್ದು ಬೇಕು ಅವಾಗಲೇ ಹೇಳಿ ತೋರಿಸಿದ್ವಿ. ಮತ್ತೊಂದು ಪೋಲೋ ಕೂಡ ನೋಡ್ತಾ ಇದೀವಿ, K22. ವೈಟ್ ಕಲರ್ ಇದೆ, ರೆಡ್ ಇದೆ, ಗ್ರೇ ಇದೆ, 3 ಪೋಲೋ ಇದೆ. ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡಿ ತಗೊಂಡು ಹೋಗುವಂತದ್ದು. ಹೇಳಿ ಸರ್ ಮಾಡಲ್. 2012 ಟ್ರೆಂಡ್ ಲೈನ್ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಸರ್? ಪ್ರೈಸ್ ಬಂದು 3,85,000 ನೆಗೋಷಿಯಬಲ್ ಮಾಡ್ಕೊಡೋದು. 3,85,000 ರೂಪಾಯಿಗೆ 2012 ಪೋಲೋ ಸಿಗ್ತಾ ಇದೆ. ನೋಡ್ತಿದ್ರಲ್ಲ, ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಸರ್. ಲೋನ್ ಇದಕ್ಕೆ ಲೋನ್ ಬಂದು ಅಪ್ ಟು 2 lakhs ತನಕ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. 1,85,000 ರೂಪಾಯಿ ಡೌನ್ ಪೇಮೆಂಟ್. ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಸಿಯಬಲ್ ಮಾಡಿ ಈ ಗಾಡಿ ಕೂಡ ಸಿಗ್ತಾ ಇದೆ. ವೈಟ್ ಕಲರ್, ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ತುಂಬಾ ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ. ಇದು ಕೂಡ ಪೋಲೋ ಅಲ್ಲ ಸರ್? ಇದು ಪೋಲೋ ಸರ್. ಮತ್ತೊಂದು ಪೋಲೋ ಇದೆ, ವೈಟ್ ಕಲರ್, ರೆಡ್ ಇದೆ ಮತ್ತೆ ಗ್ರೇ ಇದೆ. K01 ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಮಾಡಲ್ ಸರ್ ಇದು 2013 ಹೈಲೈನ್ 3,75,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2013 ಇದು ಕೂಡ 3,75,000 ರೂಪಾಯಿ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ, ನೆಗೋಷಿಯಬಲ್ ಮಾಡಿ ಸರ್. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್? ಸರ್ ಲೋನ್ ಅಪ್ ಟು 2.5 lakhs. 2,50,000 ರೂಪಾಯಿ ಈ ಗಾಡಿಗೆ ಲೋನೇ ಆಗುತ್ತೆ. 4 ಪೋಲೋ ಇದೆ, ಡಿಮ್ಯಾಂಡ್ ಇರೋ ವೆಹಿಕಲ್. ಬಜಾರ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಯಾವ ವೆಹಿಕಲ್ ಬೇಕಾದ್ರೆ ತಗೊಂಡು ಹೋಗ್ಬೋದು. 4 ಕಲರ್ ಇದೆ ವೆಹಿಕಲ್. i20 ಬೇಕಾಗಿರೋರ್ಗೂ ಅಷ್ಟೇ, ಒಂದಲ್ಲ 3 ವೆಹಿಕಲ್ ಇದೆ ಇವ್ರ ಶೋರೂಮ್ ಅಲ್ಲಿ. ಅವಾಗಲೇ ಒಂದು ವೈಟ್ ಕೂಡ ತೋರಿಸ್ಕೊಟ್ವಿ, ಮೆರೂನ್ ಕಲರ್ ಕೂಡ ನೋಡ್ತಾ ಇದೀವಿ. ನೋಡ್ತಿದ್ರಲ್ಲ, K53 ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಇದು ಮಾಡಲ್ ಸರ್? ಇದು ಸರ್ 2009 ಮ್ಯಾಗ್ನಾ, ಬರೀ 43,000 ರಿವನ್ ಆಗಿದೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 3 lakh ಕೋಟ್ ಮಾಡ್ತೀವಿ, ನೆಗೋಷಿಯಬಲ್ ಮಾಡ್ಕೊಂಡು. 3 ಲಕ್ಷ ಹೇಳ್ತಿದ್ದಾರೆ. 2009 ಮ್ಯಾಗ್ನಾ ವೇರಿಯಂಟ್ ಇದು. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಆಗಿದೆ ಸರ್. ಓಕೆ ಸರ್. ಫೈನಲ್ ಇದು ಪ್ರೈಸ್ ಸರ್ 280 ಮಾಡ್ಕೊಳ್ಳೋಣ ಸರ್. 2,80,000 ಸರ್. ಲೋನ್ ಎಷ್ಟಿದು? ಲೋನ್ 1.5 ಆಗುತ್ತೆ ಸರ್. 1,50,000 ರೂಪಾಯಿ ಲೋನೇ ಆಗುತ್ತೆ ಗುರು. ಗಾಡಿ ಕಂಪ್ಲೀಟ್ ಆಗಿ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಏನ್ ಬಂತು, ಶೋರೂಮ್ ಟೆಸ್ಟ್ ಇದೆ ವೆಹಿಕಲ್. ಟೈರ್ ನೋಡ್ತಿದ್ರ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಮೆರೂನ್ ಬೇಡವಾ, ಮತ್ತೊಂದು ವೆಹಿಕಲ್ ಗೋಲ್ಡ್ ಕಲರ್ ಕೂಡ ತರಿಸ್ಕೊಡ್ತೀವಿ. ಮತ್ತೊಂದು ವೆಹಿಕಲ್ K04 ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಹೇಳಿ ಸರ್ ಮಾಡಲ್ ಇದು? ಸರ್ ಅದು 2009 ಸರ್. 2009 ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್. 275 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್. 2,75,000 ನೋಡ್ತಿದ್ರಲ್ಲ, ಇದು 2009 ಮಾಡಲ್. 2,75,000 ರೂಪಾಯಿ ಸೆಕೆಂಡ್ ಓನರ್ ಸರ್. ಫೈನಲ್ ಸರ್ ಇದು? ಸರ್ 2,65,000 ಮಾಡಿ. 2,65,000 ನಿಮ್ಗೆ 2,65,000 ರೂಪಾಯಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು i20 ಕೂಡ ಸಿಗ್ತದೆ. ಗಾಡಿ ಇದು ಕೂಡ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಟೈರ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ನಿಮ್ಗೆ ಒಂದು 70-80% ಟೈರ್ ಇದೆ. i20 ಹುಡುಕ್ತಾರವ್ರಿಗೆ 3 i20 ಇದೆ, ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಸರ್. ಮತ್ತೊಂದು ವೆಹಿಕಲ್ ಇದೆ ಹೋಂಡಾದಲ್ಲಿ. ಯಾವ ಸರ್ ವೆಹಿಕಲ್ ಇದು? ಸರ್ ಹೋಂಡಾ ಸಿಟಿ ವಿ ವರ್ಷನ್. ಓಕೆ. ಸಿಂಗಲ್ ಓನರ್, ಡೆಲ್ಲಿ ರಿಜಿಸ್ಟರ್, HR ರಿಜಿಸ್ಟರ್ ಇದೆ, ವಿತ್ ಕರ್ನಾಟಕ ರಿಜಿಸ್ಟರ್. 325 ಹೇಳ್ತೀವಿ, 3 lakh ಮಾಡ್ಕೊಡ್ತೀವಿ ಸರ್. 3 lakh ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಯಾವ ಮಾಡಲ್ ಹೇಳಿದ್ರಿ ಇದು? 2010 ಮಾಡಲು. ನಿಮ್ಗೆ ವಿತ್ ಕರ್ನಾಟಕ NOC ಕೂಡ ಕೊಡ್ತಾರೆ.
ಒಂದು ಒಳ್ಳೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಓಕೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ HR ಅಲ್ಲಿ ಇದೆ ಆನ್ ದಿ ಪ್ರೆಸೆಂಟ್ ಒಂದು ಒಳ್ಳೆ ವೆಹಿಕಲ್ ನಿಮ್ಗೆ ಹೋಂಡಾ ಸಿಟಿ ಬಜಾರ್ ಅಲ್ಲಿ ಡಿಮ್ಯಾಂಡ್ ಇದೆ ಈ ವೆಹಿಕಲ್ ಕೂಡ ತುಂಬಾ ಜನ ಹುಡುಕ್ತಾ ಇರ್ತಾರೆ ಯಾಕಂದ್ರೆ ಇದು ಗಾಡಿ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಶೋರೂಮ್ ಟೆಸ್ಟ್ ಅಲ್ಲಿ ಏನಿದೆ ಪೇಂಟಿಂಗ್ ಹಂಗೆ ಇದೆ ಸರ್ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ ಸರ್ ಲೋನ್ ಬಂದು ನಿಮ್ಗೆ 1.5 ಇಂದ 2 lakhs ತನಕ 2 ಲಕ್ಷ ಲೋನೇ ಆಗುತ್ತೆ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ಹೋಂಡಾ ಸಿಟಿ ನಿಮ್ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡಿ ಈ ಗಾಡಿ ಕೂಡ ಕೊಡ್ತಾರೆ K18 ಕರ್ನಾಟಕ ವೆಹಿಕಲ್ ಇದು ಕ್ರೆಟಾ ಕೂಡ ನೋಡ್ತಾ ಇದ್ದೀವಿ ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್ ಮಾಡಲ್ ಇದು ಸರ್ 2018 ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ 1,03,000 ಓಡಿದೆ ತುಂಬಾ ಚೆನ್ನಾಗಿದೆ ಅಕ್ಸೆಸರೀಸ್ ಹಾಕ್ಸಿದ್ದಾರೆ ಕೂಡ ಸಿಗುತ್ತೆ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಓಕೆ ಮ್ಯಾಗ್ವಿಲ್ಸ್ ಇದು ಸೀಟ್ ಕವರ್ಸ್ ಲೆದರ್ ಸೀಟ್ ಕವರ್ಸ್ ಒಳ್ಳೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಓಕೆ ಕೋಟಿಂಗ್ ಬಂದು 9.5 ಸರ್ ನೆಗೋಷಿಯಬಲ್ ಮಾಡ್ಕೊಡೋಣ 1.4 E+ ಸರ್ ಇದು ವೆಹಿಕಲ್ ಓಕೆ ಎಷ್ಟು 9,50,000 9,50,000 ಹೆಚ್ಚು ಕಡಿಮೆ ಮಾಡಿ 9,50,000 ರೂಪಾಯಿ ನಿಮ್ಗೆ ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಕ್ರೆಟಾ ಕೂಡ ಸಿಗ್ತಾ ಇದೆ ಅದು ಕೂಡ ಇದು ಪ್ರೈಸ್ ಮತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ನೆಗೋಸಿಯಬಲ್ ಮಾಡ್ಕೊಡ್ತಾರೆ ಸರ್ ಇವ್ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ ಸರ್ ಅಪ್ ಟು 6 lakh ಆಗುತ್ತೆ ಸರ್ 6 ಲಕ್ಷ ಲೋನೇ ಆಗುತ್ತೆ ನಿಮ್ಗೆ 3,50,000 ರೂಪಾಯಿ ನಿಮ್ಗೆ ಡೌನ್ ಪೇಮೆಂಟ್ ಇದು ಏನಿರುತ್ತೆ ಅದರಲ್ಲಿ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಅದು ಕೂಡ ನಿಮ್ಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೊಡ್ತಾರೆ ಕ್ರೆಟಾ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಕೂಡ ಸಿಗ್ತಾ ಇದೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಯೆಲ್ಲೋ ಬೋರ್ಡ್ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಲ್ಲಿ ಏನಿದೆಯೋ ಗಾಡಿ ಇದು ಟಾಟಾ ಜೆನಾನ್ 2018 ಬರೀ 35,000 ಓಡಿದೆ ಸರ್ 2018 ಹಾ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 35,000 ಅಷ್ಟೇ ಓಡಿರಲ್ಲ 35,000 ಓಡಿದೆ ಗಾಡಿ ನೋಡ್ತಿದ್ರಲ್ಲ ಈ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಎಷ್ಟು ಸೀಟರ್ ಸರ್ ವೆಹಿಕಲ್ ಇದು ಸರ್ 5 ಸೀಟರ್ ವೆಹಿಕಲ್ 5 ಸೀಟರ್ ವೆಹಿಕಲ್ ಏನು ಪ್ರೈಸ್ ಮಾಡ್ತಿದ್ದೀರಾ ಇದು 6,75,000 ಕೋಟ್ ಮಾಡ್ತಿದೀವಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ 6,75,000 ಹೌದು ನೋಡ್ತಿದ್ರಲ್ಲ 6,75,000 ರೂಪಾಯಿಗೆ ನಿಮ್ಗೆ ಒಂದು ಯೆಲ್ಲೋ ಬೋರ್ಡ್ 5 ಸೀಟರ್ ವೆಹಿಕಲ್ ಮತ್ತೆ ಹಿಂದೆ ಸ್ಪೇಸ್ ಇರೋಂಥ ವೆಹಿಕಲ್ ಸಿಗ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ ಸರ್ ಲೋನ್ ನಿಂದು ಎಲ್ಲೋ ಬೋರ್ಡ್ಗೆ ಕನ್ಫರ್ಮ್ ಇಲ್ಲ ಬೇಕಾದ್ರೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ಸರ್ ಎಲ್ಲೋ ಬೋರ್ಡ್ಗೆ ನಿಮಗೆ ಲೋನ್ ಬೇಕು ಹೇಳಿ ಓಕೆ ಆದಷ್ಟು ಟ್ರೈ ಮಾಡ್ತಾರೆ ಲೋನ್ ಕೂಡ ಸಿಗುತ್ತೆ ಬಟ್ ಇನ್ಫಾರ್ಮ್ ಮಾಡಿ ಲೋನ್ ಸಿಗುತ್ತೆ ಎಷ್ಟು ಕನ್ಫರ್ಮೇಶನ್ ಹೇಳಕ್ ಬರಲ್ಲ ಓಕೆ ಅಂದ್ರೆ ನಿಮ್ಗೆ ಇದು ಲೋನ್ ಕೂಡ ಸಿಗುತ್ತೆ ಇಷ್ಟು ಅಂತ ಇಲ್ಲ ಕಾಲ್ ಮಾಡಿ ಕೇಳ್ಕೋಬಹುದು ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇದೀವಿ ಸ್ವಿಫ್ಟ್ ಸರ್ ಮಾಡಲ್ 2012 ZDI ಸೆಕೆಂಡ್ ಓನರ್ 1,30,000 ಡ್ರಿವನ್ ಬ್ಯಾಂಗ್ಳೂರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಪ್ರೈಸ್ ಸರ್ 4,25,000 ಕೋಟ್ ಮಾಡ್ತೀವಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ 4,75,000 4,25,000 ಸರ್ 4,25,000 4,25,000 ಹೇಳ್ತಾ ಇದಾರೆ ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದಾರೆ ಮಾಡೆಲ್ ವೆಹಿಕಲ್ ಅಂತ ಹೇಳ್ಬೋದು ಅದರಲ್ಲೂ ಲೋನ್ ಕೂಡ ಆಗುತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಲೋನ್ ಕೂಡ ಆಗಿ ಮಾಡ್ಕೊಡ್ತಾರೆ ಸ್ವಿಫ್ಟ್ ಡಿಸೈರ್ ಹುಡುಕ್ತಾರವ್ರಿಗೆ ಈ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ಇವ್ರ ಶೋರೂಮ್ ಅಲ್ಲಿ K04 ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಹೇಳಿ ಸರ್ ಡೀಟೇಲ್ಸ್ 2016 ಸಿಂಗಲ್ ಓನರ್ ಸರ್ ಓಕೆ ಬರೀ 37,000 ಓಡಿದೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಪೇಂಟ್ ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೆಹಿಕಲ್ 2016 VXI ಸಿಂಗಲ್ ಓನರ್ ಓಕೆ ಕೋಟಿಂಗ್ ಸರ್ ಇದು ಸರ್ ಕೋಟಿಂಗ್ ಬಂದು 5,80,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ 5,80,000 ಹೇಳ್ತಾ ಇದಾರೆ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಸರ್ ಇದಕ್ಕೆ ಸರ್ ಲೋನ್ ಬಂದು ನಿಮ್ಗೆ ಅಪ್ ಟು 4.5 lakh ತನಕ ಆಗುತ್ತೆ ಓಕೆ ನೋಡಿದ್ರಲ್ಲ ಇಷ್ಟು ಗಾಡಿ ವೆಹಿಕಲ್ಸ್ ಕೂಡ ನಿಮ್ಗೆ ಡೀಟೇಲ್ಸ್ ತಿಳ್ಕೊಂಡಿದ್ದಾರೆ ಪ್ರತಿಯೊಂದು ವೆಹಿಕಲ್ ಕೂಡ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಸ್ಕ್ರೀನ್ ಮೇಲೆ ಸರ್ ನಂಬರ್ ಹಾಕಿರ್ತೀವಿ ಪೋಲೋ ಒಂದು ಒಳ್ಳೆ ವೆಹಿಕಲ್ ಕೂಡ ಅಂತ ಇದೆ i20 ಇದೆ ಪ್ರತಿಯೊಂದು ವೆಹಿಕಲ್ ಇದೆ ಕಡಿಮೆ ಬಜೆಟ್ ಇದೆ ಹೈ ಬಜೆಟ್ ಹುಡುಕ್ತಾ ಇದ್ದೀರಾ ಎಲ್ಲ ವೆಹಿಕಲ್ ಇದೆ ಬನ್ನಿ ಇವ್ರ ಶೋರೂಮ್ಗೆ ಒಂದು ಒಳ್ಳೆ ಕಾರ್ ಖಂಡಿತ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ